ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿರುವ ಸಾಬಕ್ಕಿ ರಿಂಗ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಸಾಬಕ್ಕಿ ರಿಂಗ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಬೌಲಿಗೆ 1 ಕಪ್ಪಷ್ಟು ಸಾಬಕ್ಕಿ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 2 ಗಂಟೆ ನೆನೆ ಹಾಕ್ತಾ ಇದ್ದೇನೆ. 2 ಗಂಟೆ ನಂತರ ನೀರೆಲ್ಲ ಬಸಿದು ಈ ಥರ ಆಗಿ ಸಿಗ್ತದೆ ನೆನೆದ ಸಾಬಕ್ಕಿ. ಈ ಥರ ಆದ ನಂತರ ನೆಕ್ಸ್ಟ್ ನಾನಿಲ್ಲಿ ಈ ಸಾಬಕ್ಕಿಯನ್ನು ಸೈಡಿಗೆ ಇಡ್ತಾ ಇದ್ದೇನೆ. ಇಲ್ಲಿ ಒಂದು ಬೌಲಿಗೆ 4 ಬೇಯಿಸಿದ ಬಟಾಟೆಯನ್ನು ತೆಗಿತಾ ಇದ್ದೇನೆ. ಈ ಬೇಯಿಸಿದ ಬಟಾಟೆಯ ಸಿಪ್ಪೆಯನ್ನೆಲ್ಲ ತೆಗೆದಿದ್ದೇನೆ ಫ್ರೆಂಡ್ಸ್. ಬೇಯಿಸಿದ ಬಟಾಟೆಯನ್ನು ಕೈಯಲ್ಲಿ ಚೆನ್ನಾಗಿ ಈ ಥರ ಕಿವುಚಬೇಕು. ಚೆನ್ನಾಗಿ ಕಿವುಚಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಈ ನೆನೆಸಿದ ಸಾಬಕ್ಕಿ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಈ ಸಾಬಕ್ಕಿ ಹಾಕುವ ಮುಂಚೆ ನೀರೆಲ್ಲ ಬಸಿದು ಹಾಕಬೇಕು. ಸಾಬಕ್ಕಿ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್, ಅರ್ಧ ಚಮಚದಷ್ಟು ಕೆಂಪು ಮೆಣಸಿನ ಹುಡಿ, ನಂತರ ನಾನಿಲ್ಲಿ 1/4 ಚಮಚದಷ್ಟು ಚಾಟ್ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅದನ್ನು ಹುಡಿ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ, ಗೋಡಂಬಿ ಹುಡಿಯನ್ನು ಹಾಕಬೇಕು. ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಎಷ್ಟು ದೊಡ್ಡ ಉಂಡೆ ಬೇಕು ಅಂತ ನೋಡಿ ಎಷ್ಟು ದೊಡ್ಡ ಉಂಡೆಯನ್ನು ತೆಗೆದು ಈ ಥರ ರೋಲ್ ಮಾಡಬೇಕು. ಈ ಥರ ರೋಲ್ ಮಾಡಿ ರಿಂಗ್ ಮಾಡಬೇಕು. ನೋಡಿ, ಈ ಥರ ರಿಂಗ್ ಮಾಡಿ ನಾನೊಂದು ಪ್ಲೇಟ್ ಮೇಲೆ ಇಡ್ತಾ ಇದ್ದೇನೆ. ಈ ಥರ ಇಡಿ. ನೋಡಿ, ಈ ಥರ ರೋಲ್ ಮಾಡಿ ರಿಂಗ್ ಮಾಡಿ ಪ್ಲೇಟಲ್ಲಿ ಇಡಬೇಕು. ಇದೇ ಥರ ಇದ್ದ ಹಿಟ್ಟನ್ನೆಲ್ಲ ಇದೇ ಥರ ರಿಂಗ್ ಮಾಡಿ ತಗೊಂಡಿದ್ದೇನೆ. ನೋಡಿ, ರಿಂಗೆಲ್ಲ ರೆಡಿಯಾಗಿದೆ. ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಟಿದ್ದೇನೆ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ರೆಡಿ ಮಾಡಿ ಇಟ್ಟ ರಿಂಗನ್ನು, ಸಾಬಕ್ಕಿ ರಿಂಗನ್ನು ಕಾಯಿಸಲಿಕ್ಕೆ ಹಾಕ್ತಾ ಇದ್ದೇನೆ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಕಾಯಿಸಿ. ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕ್ಕೊಳ್ಳಿ. 2 ಸೈಡ್ ಲೈಟ್ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸಬೇಕು. ನೋಡಿ, ಇಷ್ಟು ಕಲರ್ ಬಂದರೆ ಸಾಕಾಗ್ತದೆ. ಇಷ್ಟು ಕಲರ್ ಬಂದ ನಂತರ ತೆಗೆದು ಎಣ್ಣೆ ಎಲ್ಲ ಬಸಿದು ಸೈಡಲ್ಲಿ ಇಡಬೇಕು. ನೋಡಿ ಫ್ರೆಂಡ್ಸ್, ಸಾಬಕ್ಕಿ ರಿಂಗ್ಸ್ ರೆಡಿಯಾಗಿದೆ. ಮಾಡಲಿಕ್ಕೆ ತುಂಬಾ ಈಸಿಯಾಗಿದೆ, ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ನಾನು ಮಾಡಿದ ಇವತ್ತಿನ ಸಾಬಕ್ಕಿ ರಿಂಗ್ಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟರ ತನಕ ಟೇಕ್ ಕೇರ್, ಬಾಯ್ ಬಾಯ್.